ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ಅಷ್ಟೇ ಬ್ರಿಕ್ಸ್ಗೆ ಕೈಕೊಟ್ಟು ಅಮೆರಿಕದ ತೆಕ್ಕೆಗೆ ಜಾರಿದ್ದ ಸೌದಿ ಅರೇಬಿಯಾ ಈಗ ಇನ್ನೂ ಒಂದು ದೊಡ್ಡ ನಿರ್ಧಾರವನ್ನು ಕೈಗೊಂಡಿದೆ. ತನ್ನ ಆಯುಧಗಳಿಗೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಬರೋದಕ್ಕೆ ಹೊರಟಿರೋ ಅರಬ್ ದೊರೆಗಳು ಅದಕ್ಕಾಗಿ ಭಾರತದ ಕಡೆಗೆ ನೋಡ್ತಾ ಇದ್ದಾರೆ. ಭಾರತ ಮತ್ತು ಸೌದಿ ಅರೇಬಿಯಾದ ನಡುವೆ ಸುಮಾರು $2.25 ಮಿಲಿಯನ್ ಮೌಲ್ಯದ ಆರ್ಟಿಲರಿ ಶೆಲ್ ಒಪ್ಪಂದ ನಡೆದಿದೆ. ಹಾಗಾದ್ರೆ ಭಾರತ ಸೌದಿಗೆ ಕೊಡೋ ಆ ಶೆಲ್ ಯಾವುದು? ಅದನ್ನು ಭಾರತದಿಂದ ಸೌದಿ ಖರೀದಿ ಮಾಡ್ತಾ ಇರೋದು ಯಾಕೆ? ಈ ಆರ್ಟಿಲರಿ ಶೆಲ್ ಜಗತ್ತಿನ ಅತ್ಯಂತ ಬೇಡಿಕೆಯ ಮೋಸ್ಟ್ ವಾಂಟೆಡ್ ಶೆಲ್ ಅಂತ ಅನ್ನಿಸ್ಕೊಳ್ತಾ ಇರೋದು ಯಾಕೆ ಅನ್ನೋದನ್ನ ಇಲ್ಲೊಂದು ಸ್ವಲ್ಪ ನೋಡೋಣ. ಹಾಗೆ ರಷ್ಯಾ ಹಾಗೂ ಭಾರತದ ನಡುವೆ ಕೂಡ ವ್ಯಾಪಾರಕ್ಕೆ ಸಂಬಂಧಿಸಿದ ಹಾಗೆ ಮತ್ತೊಂದು ಬೆಳವಣಿಗೆ ನಡೆದಿದೆ. ಭಾರತದ ಇಂಜಿನಿಯರಿಂಗ್ ಗೂಡ್ಸ್ ರಷ್ಯಾ ಮಾರುಕಟ್ಟೆಯಲ್ಲಿ ಅಬ್ಬರ ಇಡ್ತಾ ಇವೆ. ಚೈನಾನೇ ನಂಬಿದ್ದ ರಷ್ಯಾ ಭಾರತದ ಕಡೆಗೀಗ ಹೆಚ್ಚು ಗಮನ ಕೊಡ್ತಾ ಇದೆ. ಅದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನೋಡೇ ಬಿಡೋಣ ಬನ್ನಿ. ಗೆಳೆಯರೆ, ಭಾರತ ಇನ್ನು ಮುಂದೆ ಸೌದಿ ಅರೇಬಿಯಾಗೆ 155mm ಆರ್ಟಿಲರಿ ಶೆಲ್ಗಳನ್ನು ಸರಬರಾಜು ಮಾಡುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಮ್ಯುನೇಷನ್ ಇಂಡಿಯಾ ಲಿಮಿಟೆಡ್ ಜೊತೆ ಸೌದಿ ಅರೇಬಿಯಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದು $225 ಮಿಲಿಯನ್ ಅಂದ್ರೆ ಸುಮಾರು 1,800 ಕೋಟಿ ರೂಪಾಯಿಗಳ ಒಪ್ಪಂದ. ಆಯುಧ ಖರೀದಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ದೊಡ್ಡದೇನಲ್ಲ ಅಂತ ಅನ್ನಿಸಬಹುದು. ಆದ್ರೆ ಭಾರತದ ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ ದೃಷ್ಟಿಯಿಂದ ಇದು ತುಂಬಾನೇ ಮಹತ್ವದ ಮತ್ತು ದೊಡ್ಡ ವ್ಯಾಪಾರಿ ಒಪ್ಪಂದ. ಇದುವರೆಗೆ ಆರ್ಡಿನೆನ್ಸ್ ಬೋರ್ಡ್ ಇಷ್ಟು ದೊಡ್ಡ ಪ್ರಮಾಣದ ರಫ್ತು ಒಪ್ಪಂದಕ್ಕೆ ಸಹಿ ಹಾಕಿರಲಿಲ್ಲ. ಹೀಗಾಗಿ ಇದು ತುಂಬಾನೇ ಮಹತ್ವವನ್ನು ಪಡ್ಕೊಳ್ತಾ ಇರುವ ಒಪ್ಪಂದ ಅನ್ನಿಸ್ಕೊಳ್ಳುತ್ತೆ. ಜೊತೆಗೆ ಶೆಲ್ಗಳನ್ನ ಮಾರಾಟ ಮಾಡ್ತಾ ಇರೋದು ಸೌದಿ ಅರೇಬಿಯಾಗೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಗೆಳೆಯರೆ, ಸೌದಿ ಅರೇಬಿಯಾ ಇದೆಯಲ್ಲ, ಇದು ಇಷ್ಟು ದಿನ ಪಾಕಿಸ್ತಾನದ ಜೊತೆಗೆ ಅತ್ಯುತ್ತಮ ಸಂಬಂಧಗಳನ್ನ ಇಟ್ಕೊಂಡಿತ್ತು. ಅದಕ್ಕೆ 3 ಕಾರಣಗಳಿದ್ವು. ಒಂದು, ಪಾಕಿಸ್ತಾನ ಅನ್ನೋದು ಇಸ್ಲಾಮಿಕ್ ದೇಶ. ಎರಡನೆಯದು, ಅಮೆರಿಕದ ತೊಡೆ ಮೇಲೆ ಕೂತಿದ್ದ ದೇಶ. ಇಲ್ಲಿ ಸೌದಿ ಅರೇಬಿಯಾ ವಿಪರೀತ ಅನ್ನೋಷ್ಟು ಪ್ರಮಾಣದಲ್ಲಿ ಅಮೆರಿಕದ ಮೇಲೆ ಡಿಪೆಂಡ್ ಆಗಿದೆ. ಹೀಗಾಗಿ ಅಮೆರಿಕದ ಕೂಸು ಪಾಕಿಸ್ತಾನವನ್ನು ಕೂಡ ಸೌದಿಗಳು ಪ್ರೀತಿಸ್ತಾ ಇದ್ರು. ಮೂರನೆಯದು, ಪಾಕಿಸ್ತಾನ ಜಗತ್ತಿನ ಇಸ್ಲಾಮಿಕ್ ದೇಶಗಳ ಪೈಕಿನೇ ನ್ಯೂಕ್ಲಿಯರ್ ವೆಪನ್ ಅನ್ನು ಹೊಂದಿರುವ ಏಕೈಕ ದೇಶ. ಹೀಗಾಗಿ ಅಣುಶಕ್ತ ದೇಶ ಜೊತೆಲಿದ್ರೆ ನಾಳೆ ಉಪಯೋಗಕ್ಕೆ ಬರುತ್ತೆ ಅನ್ನೋದು ಕೂಡ ಸೌದಿಯ ತಲೆಯಲ್ಲಿತ್ತು. ನಾಳೆ ಸೌದಿ ಕೂಡ ಅಣುಶಕ್ತಗೊಳ್ಳ ಬಯಸಿದ್ರೆ ಅದಕ್ಕೆ ಅಮೆರಿಕ ಅವಕಾಶ ಕೊಡುತ್ತೋ ಇಲ್ವೋ, ಆದ್ರೆ ಇಸ್ಲಾಂನ ಹೆಸರಲ್ಲಿ ಪಾಕಿಸ್ತಾನದ ಸಹಾಯವನ್ನು ಪಡ್ಕೋಬಹುದು. ಹಾಗಲ್ಲದೆ ಇದ್ರು ಅವ್ರದ್ದೇನಿದೆ, ಕಾಸು ಕೊಟ್ರೆ ಏನನ್ನು ಬೇಕಾದ್ರೂ ಮಾರ್ಬಿಡ್ತಾರೆ. ಹೀಗಾಗಿ ಅಣುತಂತ್ರಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಪಾಕಿಸ್ತಾನ ನೆರವು ಕೊಡುತ್ತೆ ಅನ್ನೋದು ಸೌದಿ ಯುವರಾಜನ ಯೋಚನೆ ಆಗಿತ್ತು. ಹೀಗಾಗಿ ಪಾಕಿಸ್ತಾನ ಹಾಗೂ ಸೌದಿ ತುಂಬಾನೇ ಹತ್ತಿರ ಆಗ್ತಾ ಹೋದ್ವು. ಇನ್ನು ಪಾಕಿಗಳಿಗೆ ಇಷ್ಟು ಸಿಕ್ಕರೆ ಸಾಕಲ್ವೇ, ಅವರು ಪದೇ ಪದೇ ಸೌದಿಯ ಮುಂದೆ ಜೋಳಿಗೆ ಒಡ್ತಾ ಇದ್ರು. ಸೌದಿ ಅರೇಬಿಯಾ ತೈಲ ಸಾಲ ಕೊಡ್ತು, ಡಿಸ್ಕೌಂಟ್ ಬೆಲೆಯಲ್ಲಿ ತೈಲವನ್ನು ಕೊಡ್ತು, ಹೂಡಿಕೆಗಳನ್ನು ಮಾಡ್ತು, ಬೇಕು ಅಂದಾಗಲೆಲ್ಲ ಸಾಲಾನೂ ಕೊಡ್ತು, ಅನುದಾನಗಳನ್ನು ಕೊಡ್ತು, ಭಿಕ್ಷೆನೂ ಕೊಡ್ತು. ಆದ್ರೆ ಬರೀ ತಗೊಳ್ಳೋದೇ ಆಗ್ಬಿಟ್ರೆ ಯಾರ್ ತಾನೇ ಹೆಚ್ಚು ದಿನ ಜೊತೆಲಿ ಇಟ್ಕೋತಾರೆ? ಇದರ ನಡುವೆ ಪಾಕಿಸ್ತಾನಕ್ಕೆ ಸೌದಿಗೆ ಕೊಡೋದಿಕ್ಕೆ ಏನೂ ಇರಲಿಲ್ಲ. ಅಲ್ಲಿಂದ ಲಾಭನೇ ಇಲ್ಲ ಅಂದಮೇಲೆ ಸೌದಿ ಬೇರೆ ಮಿತ್ರರನ್ನ ಹುಡುಕೋ ಪ್ರಯತ್ನ ಮಾಡ್ತು. ಈಗಂತೂ ಸೌದಿ ಅರೇಬಿಯಾ ತೈಲದ ಆದಾಯವನ್ನ ಹೊರತುಪಡಿಸಿ ಬೇರೆ ಮೂಲಗಳ ಹುಡುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಪ್ರವಾಸೋದ್ಯಮದ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದೆ. ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಹೂಡಿಕೆಗೆ ಕೂಡ ಮುಂದಾಗ್ತಾ ಇದೆ. ಹಾಗೆ ಈಗ ಸೌದಿಯ ಕಣ್ಣು ಬಿದ್ದಿರೋದು ಭಾರತದ ಮೇಲೆ. ಭಾರತ ಅತಿ ಹೆಚ್ಚು ಪ್ರವಾಸಿಗರನ್ನ ಕಳುಹಿಸಿಕೊಡೋ ದೇಶ. ಜೊತೆಗೆ ಸೌದಿಯ ಹೂಡಿಕೆಗಳು ಈಗ ಕಾಶ್ಮೀರ ಸೇರಿದ ಹಾಗೆ ಭಾರತದ ನಾನಾ ಕಡೆಗಳಲ್ಲಿ ಶುರುವಾಗ್ತಾ ಇವೆ. ಸೊ ವ್ಯಾಪಾರಿ ಅರಬರು ಪಾಕಿಸ್ತಾನಿ ಭಿಕಾರಿಗಳನ್ನು ಬಿಟ್ಟು ಭಾರತದ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಭಾರತದ ಜೊತೆ ರಕ್ಷಣಾ ಒಪ್ಪಂದವನ್ನು ಮಾಡ್ಕೊಳ್ತಾ ನಮ್ಮಿಂದ 155mm ಆರ್ಟಿಲರಿ ಶೆಲ್ ಖರೀದಿಗೆ ಮುಂದಾಗ್ತಾ ಇದ್ದಾರೆ. ಇದಕ್ಕೆ 2 ದೇಶಗಳು ಸಹಿ ಕೂಡ ಹಾಕಿವೆ. ಇನ್ನು ಏನಿದು 155mm ಶೆಲ್ಲು? ಗೆಳೆಯರೆ, ಇದು ಆರ್ಟಿಲರಿಗಳಿಗೆ ಅಂದ್ರೆ ಹವಿಟ್ಜರ್ ಫೀಲ್ಡ್ ಗನ್ಗಳಲ್ಲಿ ಬಳಸುವ ದೊಡ್ಡ ಗಾತ್ರದ ಶೆಲ್. ಇದನ್ನ ಇವತ್ತಿನಿಂದ ಅಲ್ಲ, ಜಗತ್ತು 2ನೇ ವಿಶ್ವಯುದ್ಧದ ಸಮಯದಿಂದ ಕೂಡ ಬಳಸ್ತಾ ಬರ್ತಾ ಇದೆ. ಇನ್ನು ಇತ್ತೀಚೆಗೆ ಇಡೀ ಜಗತ್ತು ಯುದ್ಧಗ್ರಸ್ತವಾಗ್ತಾ ಇರೋ ಸಂದರ್ಭದಲ್ಲಿ ಈ ಶೆಲ್ಗಳಿಗೆ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ. ಇದು ಜಗತ್ತಿನ ಎಲ್ಲ ದೇಶಗಳು ಕಾಮನ್ ಆಗಿ ಬಳಸ್ತಾ ಇರೋ ಶೆಲ್. ಈಗ ರಷ್ಯಾ ಯುಕ್ರೇನ್ ಯುದ್ಧ ನಡೀತಿದೆ ಅಲ್ವಾ, ಅಲ್ಲಿಗೆ ಪ್ರತಿ ತಿಂಗಳು ಬರೀ ಯುಕ್ರೇನ್ನ ಬಳಕೆಗಾಗಿ ಮಾತ್ರ ಸುಮಾರು 90,000ದಿಂದ 1.25 ಲಕ್ಷದವರೆಗೆ ಈ 155mm ಶೆಲ್ಗಳು ಖರ್ಚಾಗ್ತಾ ಇವೆ. ಹೀಗಾಗಿ ಮೊನ್ನೆ ತಾನೇ ನ್ಯಾಟೋ ಜೊತೆ ಯುಕ್ರೇನ್ ಈ 155mm ಶೆಲ್ಗಳಿಗಾಗಿ ಸುಮಾರು $1.1 ಬಿಲಿಯನ್ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ. ಹಾಗೆ ಕಳೆದ ವರ್ಷ ಯುಕ್ರೇನ್ಗೆ ಇದೇ ಶೆಲ್ಗಳನ್ನ ಪಾಕಿಸ್ತಾನ ಕೊಟ್ಟಿದೆ ಅನ್ನೋದು ದೊಡ್ಡ ಸುದ್ದಿಯಾಗಿತ್ತು. ಹಾಗೆ ಭಾರತದ ಶೆಲ್ಗಳು ಕೂಡ ಯುಕ್ರೇನ್ ನಲ್ಲಿ ಸಿಕ್ಕಿವೆ ಅನ್ನೋದು ಸುದ್ದಿ ಆಯಿತು. ಭಾರತ ನಾವು ಯಾರಿಗೂ ನಮ್ಮ ಶೆಲ್ಗಳನ್ನ ಕೊಟ್ಟಿಲ್ಲ ಅಂತ ಹೇಳಿತು. ಇನ್ನು ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಪಾಕಿಸ್ತಾನದ ಮೂಲಕ ಅಮೆರಿಕ ಇದೇ 155mm ಶೆಲ್ಗಳನ್ನ ಇಸ್ರೇಲ್ಗೆ ಕೊಡಿಸಿರೋದು ಕೂಡ ದೊಡ್ಡ ಸುದ್ದಿ ಆಯಿತು. ಸೊ ಈ 155mm ಅನ್ನೋದು ಜಾಗತಿಕವಾಗಿ ವಿಪರೀತ ಬೇಡಿಕೆ ಇರುವ ಆರ್ಟಿಲರಿ ಶೆಲ್. ಇದನ್ನ ಭಾರತ ಕೂಡ ತಯಾರು ಮಾಡುತ್ತೆ. ನಮ್ಮ ಆರ್ಡಿನೆನ್ಸ್ ಫ್ಯಾಕ್ಟರಿಗಳಲ್ಲಿ ಇವುಗಳನ್ನ ತಯಾರು ಮಾಡ್ತಾರೆ. ಈ ಹಿಂದೆ UAEಗೆ, ಪೋಲ್ಯಾಂಡ್ಗೆ, ಸ್ಲೋವೇನಿಯಾಗೆ ಕೂಡ ಭಾರತ ಈ 155mm ಶೆಲ್ಗಳನ್ನ ಸರಬರಾಜು ಮಾಡಿದೆ. ಹಾಗೆ
ಮೊನ್ನೆ ಆರ್ಮೇನಿಯಾದ ಜೊತೆ ಭಾರತ ಡಿಫೆನ್ಸ್ ಡೀಲ್ ಮಾಡ್ಕೊಳ್ತಲ್ಲ, ಅವರಿಗೆ ಸ್ವಾತಿ ರಡಾರ್ಗಳು, ಪಿನಾಕ ಮಿಸೈಲ್ ಸಿಸ್ಟಮ್, ರಾಕೆಟ್ಗಳು ಮತ್ತು ಆರ್ಟಿಲರಿ ಗನ್ಗಳನ್ನ ಕೊಡೋದಕ್ಕೆ ಭಾರತ ವ್ಯಾಪಾರ ಕುದುರಿಸ್ಕೊಳ್ತಲ್ವಾ, ಅದರಲ್ಲಿ ಕೂಡ ಈ 155mm ಆರ್ಟಿಲರಿ ಶೆಲ್ಗಳನ್ನ ಆರ್ಮೇನಿಯಾಗೆ ಮಾರಾಟ ಮಾಡುವ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದೆ. ಸೊ ಈಗ ಸೌದಿ ಅರೇಬಿಯಾಗೆ ಕೂಡ ಈ 155mm ಶೆಲ್ಗಳನ್ನ ಭಾರತ ಸರಬರಾಜು ಮಾಡುತ್ತೆ. ಆದರೆ ಈ ಹಿಂದೆ ಮಾಡಿದ ಎಲ್ಲ ವ್ಯಾಪಾರಗಳಿಗಿಂತಲೂ ಈಗ ಮಾಡ್ತಾ ಇರೋದು ದೊಡ್ಡ ಮೊತ್ತದ ವ್ಯಾಪಾರ ಅನ್ನಿಸ್ಕೊಳ್ತಾ ಇದೆ. ಇನ್ನು ಈ ಶೆಲ್ಗಳ ವಿಶೇಷ ಏನು ಅಂದ್ರೆ, ಇವು 155mm ಸುತ್ತಳತೆಯನ್ನ ಹೊಂದಿರುತ್ತವೆ, ಸುಮಾರು 2 ಅಡಿ ಎತ್ತರ ಹಾಗೂ 45 kgಗಳಷ್ಟು ತೂಕವನ್ನ ಇವು ಹೊಂದಿರುತ್ತವೆ. ಸದ್ಯಕ್ಕೆ ಜಗತ್ತಿನಾದ್ಯಂತ ಇವುಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈ ಹಿಂದೆ ಅಮೆರಿಕ ತಿಂಗಳಿಗೆ ಸುಮಾರು 14ರಿಂದ 14,500 ಶೆಲ್ಗಳನ್ನ ತಯಾರು ಮಾಡ್ತಾ ಇತ್ತು. ಈಗ ಯುಕ್ರೇನ್ ಯುದ್ಧ ಶುರುವಾದ ನಂತರ ಆ ತಯಾರಿಯನ್ನ 20,000ಕ್ಕೆ ಏರಿಕೆ ಮಾಡಿಕೊಂಡಿದೆ. ಜರ್ಮನಿ ಕೂಡ ವರ್ಷಕ್ಕೆ ನಾವು 5 ಲಕ್ಷ ಶೆಲ್ಗಳ ತಯಾರಿ ಮಾಡೋ ಯೋಜನೆಯನ್ನ ಹಾಕೊಂಡಿದೀವಿ ಅಂತ ಹೇಳ್ಕೊಂಡಿದೆ. ಸೊ ಇದು ಭಾರಿ ಬೇಡಿಕೆಯನ್ನ ಪಡ್ಕೊಳ್ತಾ ಇರೋ ಆರ್ಟಿಲರಿ ಶೆಲ್. ಇನ್ನು ಭಾರತ ತನ್ನ ಆರ್ಟಿಲರಿ ಗನ್ಗಳಿಗಾಗಿ ಶೆಲ್ಗಳನ್ನ ತಯಾರು ಮಾಡ್ತಾ ಇತ್ತು ಮತ್ತು ಕಡಿಮೆ ಪ್ರಮಾಣದಲ್ಲಿ ರಫ್ತನ್ನು ಮಾಡ್ತಾ ಇತ್ತು. ಇತ್ತೀಚೆಗೆ ಆಯುಧ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನ ಸಾಧಿಸುವುದರ ಜೊತೆಗೆ ಆಯುಧ ರಫ್ತನ್ನು ಕೂಡ ಹೆಚ್ಚು ಮಾಡ್ಕೊಳ್ಳೋ ಕಡೆಗೆ ಭಾರತ ಗಮನ ಹರಿಸ್ತಾ ಇದೆ. ತನ್ನ ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ ನಲ್ಲಿ ಭಾರಿ ಬದಲಾವಣೆಗಳನ್ನ ಭಾರತ ಮಾಡಿದೆ. ಅದನ್ನ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಕೆಲಸ ಮಾಡೋ ತರ ರೂಪಿಸುವ ಪ್ರಯತ್ನಗಳು ನಡೆದವು. 7 PSUಗಳ ಸ್ಥಾಪನೆ ಆಯಿತು. ವಿದೇಶಗಳಿಗೆ ರಫ್ತು ಮಾಡೋದರ ಕಡೆಗೆ ಹೆಚ್ಚಿನ ಗಮನ ಕೊಡೋದರ ಜೊತೆಗೆ ಹೊಸ ಅನ್ವೇಷಣೆಗಳ ಕಡೆಗೆ ಕೂಡ ಭಾರತ ಗಮನ ಹರಿಸೋ ಪ್ರಯತ್ನವನ್ನು ಮಾಡಿತು. ಅದರ ಪರಿಣಾಮ ಈಗ ಹೊರ ದೇಶಗಳಿಗೆ ರಫ್ತು ಹೆಚ್ಚಾಗ್ತಾ ಇದೆ. ಇನ್ನು ಈ ಆರ್ಟಿಲರಿ ಶೆಲ್ಗಳಲ್ಲಿ ಕೂಡ ಸಂಪೂರ್ಣ ಸ್ವದೇಶಿ ಶೆಲ್ ನಿರ್ಮಾಣಕ್ಕೆ ಭಾರತ ಪ್ರಯತ್ನವನ್ನು ಮಾಡ್ತಾ ಇದೆ. ಚೆನ್ನೈ IIT ಸಹಯೋಗದಲ್ಲಿ ಭಾರತೀಯ ಶೆಲ್ ಮಾಡೆಲ್ ಅನ್ನ ರೂಪಿಸುವ ಪ್ರಯತ್ನಗಳು ನಡೀತಾ ಇದ್ದು, ಅದು ಈಗಿನ ಶೆಲ್ಗಳಿಗಿಂತ ಹೆಚ್ಚು ನಿಖರವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಕೂಡ ಪೂರ್ಣಗೊಂಡ್ರೆ ಭಾರತ ತನ್ನದೇ ಆದ ಸ್ವದೇಶಿ 155mm ಶೆಲ್ ಅನ್ನ ಡಿಸೈನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ತಯಾರು ಮಾಡ್ತಾ ಇರೋದು ಫ್ರಾನ್ಸ್ ಮಾಡೆಲ್ನ ಶೆಲ್ಲುಗಳು. ಅಂದಹಾಗೆ ಮೊನ್ನೆ ನ್ಯಾಟೋ ಯುಕ್ರೇನ್ಗೆ ಕೊಡೋದಕ್ಕೆ ಹೋಗ್ತಾ ಇರೋದು ಕೂಡ ಫ್ರಾನ್ಸ್ ಫ್ಯಾಕ್ಟರಿ ತಯಾರು ಮಾಡೋ ಶೆಲ್ಗಳನ್ನೇ. ಇನ್ನು ಇಷ್ಟು ದಿನ ಶೆಲ್ಲುಗಳು ಸೌದಿ ಅರೇಬಿಯಾಗೆ ಪಾಕಿಸ್ತಾನದಿಂದ ಬರ್ತಾ ಇದ್ವು. ಈಗ ಅವರು ಪಾಕಿಗಳನ್ನ ದೂರ ಇಟ್ಟು ಭಾರತದ ಜೊತೆ ಒಪ್ಪಂದವನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸೌದಿ ಇಷ್ಟೊಂದು ಆಯುಧ ಒಪ್ಪಂದಗಳನ್ನ ಮಾಡ್ಕೊಳ್ಳೋದಕ್ಕೆ ಕಾರಣ ಇರಾನ್ ಬೆಂಬಲಿತ ಹೌತಿಗಳು ಅನ್ನೋದು ಗೌಪ್ಯ ವಿಷಯ ಏನಲ್ಲ. ಇರಾನ್ ಸೌದಿಯ ನಡುವೆ ಚೈನಾ ಏನೇ ಸಂಧಾನ ಮಾಡಿಸಿದ್ರೂ ಕೂಡ ಶಿಯಾ ಸುನ್ನಿಗಳ ನಡುವಿನ ಆ ಜಗಳ ಬಗೆಹರಿಯೋದಂತೂ ಅಲ್ಲ. ನಾಳೆ ಹೌತಿಗಳನ್ನ ಸೌದಿ ಅರೇಬಿಯಾ ಎದುರಿಸಲೇಬೇಕಾಗುತ್ತೆ. ಹೀಗಾಗಿ ಅದರ ತಯಾರಿಯಲ್ಲಿ ಅವರು ಬ್ಯುಸಿ ಆಗ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ರಷ್ಯಾಗೆ ಭಾರತದ ಇಂಜಿನಿಯರಿಂಗ್ ಗೂಡ್ಸ್ ಸರಬರಾಜಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಅಂತ EEPC ಅಂದ್ರೆ ಇಂಜಿನಿಯರಿಂಗ್ ಎಕ್ಸ್ಪೋರ್ಟ್ ಅಂಡ್ ಪ್ರಮೋಷನ್ ಕಾರ್ಪೊರೇಷನ್ ತಿಳಿಸಿದೆ. ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಯುದ್ಧ 3ನೇ ವರ್ಷಕ್ಕೆ ಕಾಲಿಡ್ತಾ ಇರೋ ಸಂದರ್ಭದಲ್ಲಿ ಭಾರತ ರಷ್ಯಾಗೆ ಇಂಜಿನಿಯರಿಂಗ್ ಗೂಡ್ಸ್ ಎಕ್ಸ್ಪೋರ್ಟ್ ಅನ್ನ ಹೆಚ್ಚು ಮಾಡ್ತಾ ಇರೋದು ಆಸಕ್ತಿದಾಯಕ ಅನ್ನಿಸ್ಕೊಳ್ತಾ ಇದೆ. ಗೆಳೆಯರೆ, ಇಲ್ಲಿ ಇಂಜಿನಿಯರಿಂಗ್ ಉಪಕರಣಗಳು ಅಂದ್ರೆ ಆಟೋಮೊಬೈಲ್ ಸೇರಿದ ಹಾಗೆ ನಾನಾ ರೀತಿಯ ಉಪಕರಣಗಳನ್ನ ಯುದ್ಧೋಪಕರಣಗಳಲ್ಲಿ ಕೂಡ ಬಳಸುವ ಸಾಧ್ಯತೆ ಇರುತ್ತೆ. ಹೀಗಾಗಿ ರಷ್ಯಾ ಈ ಉಪಕರಣಗಳನ್ನ ಯುಕ್ರೇನ್ ವಿರುದ್ಧದ ಯುದ್ಧಕ್ಕೆ ಬಳಸಿದ್ರೆ ಭಾರತ ರಷ್ಯಾದ ವಿರುದ್ಧ ಯುದ್ಧಕ್ಕೆ ಸಹಾಯ ಮಾಡಿದ ಹಾಗಾಗುತ್ತೆ ಅನ್ನೋ ಆತಂಕ ಕೂಡ ಇಲ್ಲಿದೆ. ಆದ್ರೆ ಇದನ್ನ ತುಂಬಾ ಸಮರ್ಥವಾಗಿ ಭಾರತ ಹ್ಯಾಂಡಲ್ ಮಾಡ್ತಾ ಇದೆ. ಈ ರಫ್ತು ಒಪ್ಪಂದದಲ್ಲಿ ಯಾವುದೇ ಕಾರಣಕ್ಕೂ ಭಾರತದಿಂದ ತರಿಸಿಕೊಳ್ಳುವ ಇಂಜಿನಿಯರಿಂಗ್ ಗೂಡ್ಸ್ ಅನ್ನ ಯುದ್ಧೋಪಕರಣಗಳಲ್ಲಿ ಬಳಸಬಾರದು ಅನ್ನೋ ಕಂಡೀಷನ್ ಒಂದನ್ನ ಭಾರತ ಇಲ್ಲಿ ಹಾಕಿದೆ. ಇನ್ನು ಆಟೋಮೊಬೈಲ್ ಹಾಗೂ ಇಂಜಿನಿಯರಿಂಗ್ ಗೂಡ್ಸ್ ಅನ್ನ ಇಷ್ಟು ದಿನ ರಷ್ಯಾ ಯುರೋಪಿಯನ್ ದೇಶಗಳಿಂದ ಆಮದು ಮಾಡಿಕೊಳ್ತಾ ಇತ್ತು. ಆದ್ರೆ ಯುಕ್ರೇನ್ ಮತ್ತು ರಷ್ಯಾ ನಡುವೆ ಸಂಘರ್ಷ ಶುರು ಆದ ನಂತರ ಯುರೋಪಿಯನ್ ದೇಶಗಳಿಂದ ಬರ್ತಾ ಇದ್ದ ವಸ್ತುಗಳ ಪ್ರಮಾಣ ತೀವ್ರ ಪ್ರಮಾಣದಲ್ಲಿ ಕಡಿಮೆ ಆಯಿತು. ಹೀಗಾಗಿ ರಷ್ಯಾ ಚೈನಾದ ಮೇಲೆ ಡಿಪೆಂಡ್ ಆಗಬೇಕಾಗಿ ಬಂತು. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ, ಭಾರತ ಮತ್ತು ರಷ್ಯಾದ ನಡುವಿನ ತೈಲ ಒಪ್ಪಂದ ಮತ್ತು ತೈಲ ವ್ಯಾಪಾರ ಇದೆಯಲ್ಲ, ಅದು ರೂಪಾಯಿ ರೂಬಲ್ ವ್ಯವಹಾರವಾಗಿ ಬದಲಾಗಿರುವುದರಿಂದ ಭಾರತ ರಷ್ಯಾದಿಂದ ಖರೀದಿ ಮಾಡುವ ತೈಲಕ್ಕೆ ರೂಪಾಯಿಯಲ್ಲಿ ಹಣವನ್ನು ಪಾವತಿಸುತ್ತೆ. ಹಾಗೆ ಪಾವತಿ ಮಾಡಿದ ಹಣವನ್ನ ಏನು ಮಾಡಬೇಕು ಅನ್ನೋದು ರಷ್ಯಾಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ರಷ್ಯಾ ಮತ್ತು ಭಾರತದ ನಡುವಿನ ವ್ಯಾಪಾರ ಏನಿದೆ ಅದರಲ್ಲಿ ನಾವು ರಷ್ಯಾದಿಂದ ಹೆಚ್ಚಿನ ಪ್ರಮಾಣದಲ್ಲಿ ತೈಲವನ್ನ ಖರೀದಿ ಮಾಡ್ತಾ ಇದೀವಿ. ರಷ್ಯಾಗೆ ನಾವು ರಫ್ತು ಮಾಡ್ತಾ ಇರೋದು ತುಂಬಾನೇ ಕಡಿಮೆ. ಹೀಗಾಗಿ ಭಾರತ ಕೊಡುವ ರೂಪಾಯಿ ಏನಿದೆ ಅದನ್ನ ರಷ್ಯಾ ಬೇರೆಲ್ಲೋ ಹೂಡಿಕೆ ಮಾಡೋದು ಮತ್ತು ಮತ್ತಿತರ ವಸ್ತುಗಳ ಖರೀದಿಗಾಗಿ ಬಳಸೋದು ತುಂಬಾ ಕಷ್ಟ ಆಗುತ್ತೆ. ಅದನ್ನ ಏನು ಮಾಡಬೇಕು ಅನ್ನೋ ಸಂದಿಗ್ಧಕ್ಕೆ ಬಿದ್ದ ರಷ್ಯಾಗೆ ಈಗ ಭಾರತನೇ ಒಂದು ದಾರಿಯನ್ನು ತೋರಿಸಿದೆ. ಭಾರತ ಹೆಚ್ಚು ಪ್ರಮಾಣ
ಪ್ರಮಾಣದಲ್ಲಿ ರಷ್ಯಾಗೆ ಇಂಜಿನಿಯರಿಂಗ್ ಗೂಡ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಮತ್ತು ಅದಕ್ಕೆ ಪ್ರತಿಯಾಗಿ ರಷ್ಯಾ ಭಾರತದ ಕರೆನ್ಸಿಯಲ್ಲಿ ಪೇಮೆಂಟ್ ಮಾಡ್ತಾ ಇದೆ. ಹಾಗಂತ ರಷ್ಯಾದಿಂದ ನಾವು ತರಿಸಿಕೊಳ್ಳುವ ತೈಲದ ಪ್ರಮಾಣ ಏನಿದೆ ಅಷ್ಟೇ ಪ್ರಮಾಣದ ವಸ್ತುಗಳನ್ನು ನಾವು ರಷ್ಯಾಗೆ ರಫ್ತು ಮಾಡ್ತಾ ಇದ್ದೀವಿ ಅಂತಲ್ಲ. ಇವತ್ತಿಗೂ ಕೂಡ ರಷ್ಯಾ ಮತ್ತು ಭಾರತದ ವ್ಯಾಪಾರದ ನಡುವಿನ ಅಂತರ ತುಂಬಾನೇ ದೊಡ್ಡದಿದೆ. ನಾವು ರಷ್ಯಾದಿಂದ ತೈಲ ಆಮದನ್ನ ಹೆಚ್ಚು ಮಾಡಿದ ನಂತರ ಇಲ್ಲಿ ಭಾರತದ ಟ್ರೇಡ್ ಡೆಫಿಸಿಟ್ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಭಾರತದ ಕರೆನ್ಸಿ ರಷ್ಯಾದ ಬಳಿ ಸ್ಟಾಕ್ ಆಗ್ತಾ ಇದೆ. ಅದನ್ನು ತಪ್ಪಿಸೋ ನಿಟ್ಟಲ್ಲಿ ಭಾರತಕ್ಕೆ ಇನ್ನಿತರ ವಸ್ತುಗಳ ಪಟ್ಟಿಯನ್ನು ಕೂಡ ರಷ್ಯಾ ಕಳುಹಿಸಿಕೊಟ್ಟಿದೆ. ಅವನ್ನು ನಮಗೆ ರಫ್ತು ಮಾಡಿ ಅಂತ ರಷ್ಯಾ ಕೇಳ್ಕೊಳ್ತಾ ಇದೆ. ಭಾರತ ಕೂಡ ರಷ್ಯಾದ ಮಾರುಕಟ್ಟೆಗೆ ಪ್ರವೇಶ ಪಡ್ಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಈ ವ್ಯಾಪಾರ ಹೀಗೆ ಮುಂದುವರೆದ್ರೆ ಭಾರತದ ವಸ್ತುಗಳು ರಷ್ಯಾಗೆ ರಫ್ತಾಗೋದು ಹೆಚ್ಚಾಗ್ತಾ ಹೋದ್ರೆ ಈ ಟ್ರೇಡ್ ಡೆಫಿಸಿಟ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಭಾರತದ ರಫ್ತಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಹೆಚ್ಚಿನ ಆದಾಯವನ್ನು ತಂದುಕೊಡುವ ಸಾಧ್ಯತೆಗಳಿರುತ್ತವೆ. ಇದು ಗೆಳೆಯರೆ ಸೌದಿ ಅರೇಬಿಯಾಗೆ ರಫ್ತಾಗುವ ಭಾರತದ ಆರ್ಟಿಲರಿ ಶೆಲ್ ಹಾಗೂ ರಷ್ಯಾಗೆ ಎಕ್ಸ್ಪೋರ್ಟ್ ಆಗ್ತಾ ಇರುವ ಇಂಜಿನಿಯರಿಂಗ್ ಗೂಡ್ಸ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.